ನಗರದ ಹೆಬ್ಬಾಳ್ ಮಯೂರ ಸರ್ಕಲ್ನ 12ನೇ ಕ್ರಾಸಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ 353ರ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಮಾಡಿ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಾದ ರಮೇಶ್, ಮಹೇಶ್, ಶಿವಪ್ಪ, ಚಂದ್ರು, ರಮೇಶ್ ಯಾದವ್, ನಕುಲ್, ಅಭಿಷೇಕ್, ರಮೇಶ್, ಭಾನುಮತಿ, ಲೀಲಾ, ಜಗದೀಶ್, ರಾಮಚಂದ್ರ, ಮಹೇಶ್, ಸಂಕ್ರಾಂತಿ ಸರ್ಕಲ್, ಶಿವು ಇನ್ನೂ ಹಲವು ಗಣ್ಯರು ಭಾಗಿಯಾಗಿದ್ದರು. ನೇ ಆರಾಧನಾ ಮಹೋತ್ಸವವನ್ನು ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಆಚರಿಸ್ತಾರೆ. ನಾವು 2ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಆಚರಿಸ್ತೀವಿ. 353ನೇ ಆರಾಧನಾ ಮಹೋತ್ಸವ ಪ್ಲಸ್ 2ನೇ ವರ್ಷದ ಆರಾಧನಾ ಮಹೋತ್ಸವ. ಇಲ್ಲಿ ಈ ಸ್ಥಳ ಬಂದು ಒಂದು ಪ್ರಸಿದ್ಧವಾದ ಸ್ಥಳ. ಇಲ್ಲಿ ಫಸ್ಟ್ ಒಂದು ಹಳ್ಳಿಕಟ್ಟೆ ಇತ್ತು. ಹಳ್ಳಿಕಟ್ಟೆ ಸುತ್ತವರಿಗೆ ಭಗವಂತನ ಆಶೀರ್ವಾದದಿಂದ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳಾಗಿದೆ. ಅವ್ರು ಅಂದ್ಕೊಂಡ್ರ ಫಲಗಳೆಲ್ಲ ಸಿಕ್ಕಿದೆ. ಇವತ್ತು 100 ಜನ ಬಂದು ಇಲ್ಲಿ ಹಳ್ಳಿಕಟ್ಟೆ ಡೈಲಿ ಬಂದು ಪೂಜೆ ಮಾಡಿಕೊಂಡು ಭಗವಂತನ ದರ್ಶನ ಮಾಡಿ ಹೋಗ್ತಾರೆ. ಇಲ್ಲಿ ನಮಗೆ ಹೋದ್ಸರಿ ನಾನು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ಪೂಜೆ ಮಾಡಬೇಕು ರಾಯರ ಆರಾಧನೆಯಿಂದಲೇ ಸ್ಟಾರ್ಟ್ ಮಾಡಿದ್ವಿ. 1ನೇ ವರ್ಷ ಆರಾಧನೆ ಸಂಕಲನ ಮಾಡಿದ್ವಿ. ಈ ಸರಿ ಎಲ್ಲರೂ ನಮ್ಮ ಗುರು ರಾಘವೇಂದ್ರ ಸೇವಾ ಸಮಿತಿ ಹಳ್ಳಿಕಟ್ಟೆ ಮಯೂರ ಸರ್ಕಲ್ ಹೆಬ್ಬಾಳ್ 3ನೇ ಇಲ್ಲಿಂದ ಎಲ್ಲ ಸ್ನೇಹಿತರುಗಳು ಸೇರ್ಕೊಂಡು ಇವತ್ತು ಅದ್ದೂರಿಯಾಗಿ ಭಗವಂತನ ಪೂಜೆ, ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ವಿ. ಪ್ರತಿ ಒಂದು 2000 ಜನವರೆಗೂ ಅನ್ನ ಸಂತರ್ಪಣೆ ಮಾಡಬೇಕು ಅಂದ್ಕೊಂಡಿದ್ವಿ. ಇನ್ನೂ ಜಾಸ್ತಿ ಆಗೋ ಸಂಭವ ಇದೆ, ಬರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳಿಗೂ ನಮ್ಮ ಎಲ್ಲ ಪೂರ್ತಿ ಇಲ್ಲಿರೋ ಎಲ್ಲ ಸ್ನೇಹಿತರುಗಳು, ಕಮಿಟಿ ಸದಸ್ಯರುಗಳೆಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಚಂದ್ರ ಅವರಾಗಿರಲಿ, ಮಹೇಶ್ ಮಶ್ಯಪ್ ಅವರಾಗಲಿ, ರಮೇಶ್ ಯಾದವ್ ಅವರಾಗಲಿ, ನಕುಲ್ ಅವರಾಗಿರಲಿ, ಚೆನ್ನೇಗೌಡರಾಗಿರಲಿ, ಮತ್ತು ಜಯರಾಮಣ್ಣ ಆಗಿರಲಿ, ಮತ್ತು ಜಯರಾಮ್ ಸರ್ ಆಗಿರಲಿ, ಪ್ರಕಾಶ್ ಅವರಾಗಿರಲಿ, ಎಲ್ಲರೂ ಕಮಿಟಿ ಸದಸ್ಯರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಎಲ್ಲರ ಸಹಾಯದಿಂದ ಇವತ್ತು ಚೆನ್ನಾಗಿ ಇದಾಗಿದೆ. ಇಲ್ಲಿ ನಮ್ಮ ವಾರ್ಡ ಇವತ್ತು ಕಾರ್ಯಕ್ರಮ ನಮ್ಮ ಮೊದಲನೇದಾಗಿ ಫಸ್ಟು ಪೂಜೆ ಮಾಡಿ ಫಸ್ಟು ಇದು ಅಭಿಷೇಕ ಆದಮೇಲೆ ಭಗವಂತನಿಗೆ ಹೂವಿನ ಅಲಂಕಾರ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ, ಅದಾದಮೇಲೆ ಅನ್ನ ಸಂತರ್ಪಣೆ ಅಚ್ಚುಕಟ್ಟಾಗಿ ನಡೀತಾ ಇದೆ. ಗುರು ರಾಘವೇಂದ್ರ ಸ್ವಾಮಿ ಇಡೀ ನನ್ನ ಎಲ್ಲ ಕಮಿಟಿಯ ಗುರು ರಾಘವೇಂದ್ರ ಸೇವಾ ಸಮಿತಿ ಎಲ್ಲ ಸದಸ್ಯರುಗಳಿಗೂ ಹಾಗೂ ನಮ್ಮ ವಾರ್ಡ್ನ ಎಲ್ಲ ಭಕ್ತಾದಿಗಳಿಗೂ, ರಾಜ್ಯದ ಎಲ್ಲ ಭಕ್ತಾದಿಗಳಿಗೂ, ದೇಶದ ಎಲ್ಲ ಭಕ್ತಾದಿಗಳು ಮತ್ತು ಈ ಪುಣ್ಯ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಎಲ್ಲರಿಗೂ ಭಗವಂತ ಆಯುಸ್ಸು, ಆರೋಗ್ಯ ಅವರು ಕೇಳ್ಕೊಂಡಿದ್ದು ನೆರವೇರಿಸ್ಕೊಳ್ಳಿ ಅಂತ ಭಗವಂತನ ಕೇಳ್ಕೊಳ್ತಾ ಸರ್, ನನ್ನ ಹೆಸರು ರಮೇಶ್, ವಾರ್ಡ್ ನಂಬರ್ 1 ಕಾಂಗ್ರೆಸ್ ವರ್ಷದ ಆರಾಧನಾ ಮಹೋತ್ಸವದ ಶುಭಾಶಯಗಳು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ನಮ್ಮ ರಮೇಶಣ್ಣ ಅವರು ಹೇಳಿದಂಗೆ ಹಳ್ಳಿಕಟ್ಟೆ ತುಂಬ ಪ್ರಸಿದ್ಧವಾದ ಹಳ್ಳಿಕಟ್ಟೆ. ಈಗ ಹೇಳಿದಂಗೆ ಮಕ್ಕಳಿದ್ದಾರೆ, ಕೆಲಸ ಸಿಗದೆ ಇರೋರಿಗೆ ಕೆಲಸ ಸಿಕ್ಕಿದೆ. ಆಮೇಲೆ ಈಗ ಸ್ಕೂಲ್ ಕಾಲೇಜು ಸೀಟ್ಗಳೆಲ್ಲ ಪ್ರಾಬ್ಲಮ್ ಇರ್ತಿದ್ವು. ಅವ್ರಿಗೆಲ್ಲ ಇಲ್ಲಿ ಬಂದು ಏನೋ ಒಂಥರ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸೇ ನೆಮ್ಮದಿ, ಏನೋ ಒಂಥರ. ಹೋದ ವರ್ಷ ನಾವು ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ಫೋಟೋ ಇಟ್ಟಿದ್ವಿ ಅಷ್ಟೇ, ಒಂದು ಫೋಟೋ ಇಟ್ಟು ಪೂಜೆ ಮಾಡಿದಷ್ಟೇ. ಈ ವರ್ಷ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಹಳ್ಳಿಕಟ್ಟೆ ಆಗುತ್ತೆ, ಈ ಥರ ಪ್ರಸಾದ ವಿನಿಯೋಗ ಮಾಡ್ತೀವಿ, ಅನ್ನ ಸಂತರ್ಪಣೆ ಮಾಡ್ತೀವಿ, ಇಷ್ಟು ಜನ ಸೇರ್ತಾರೆ ಅಂತ ನಾವು ಯಾರು ಕನಸಲ್ಲೂ ಊಹೆನೂ ಮಾಡ್ಕೊಂಡಿರಲಿಲ್ಲ. ಈಗ ಆಲ್ರೆಡಿ 1000 ಕ್ರಾಸ್ ಆಗಿದೆ, ಇನ್ನೂ ಜನ ಬರ್ತಾ ಇದ್ದಾರೆ. ಸಂಜೆ 4ರಿಂದ 5 ಗಂಟೆವರೆಗೂ ಪ್ರಸಾದ ವಿನಿಯೋಗ ನಡೆಯುತ್ತೆ. ಅದೇ ಥರ ಇಲ್ಲಿ ಮುಂದಿನ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಕಟ್ಟಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಟ್ರಸ್ಟ್ ವತಿಯಿಂದ. ಎಲ್ಲರೂ ಕೂಡ ಕೂತಿ ಇದಾದಮೇಲೆ ಪ್ಲ್ಯಾನ್ ಮಾಡಿ ಎಲ್ಲರೂ ಈ ನಮ್ಮ ಭಾಗದಲ್ಲಿ, ಹೆಬ್ಬಾಳ್ ಭಾಗದಲ್ಲಿ ಎಲ್ಲೂ ರಾಘವೇಂದ್ರ ಸ್ವಾಮಿ ಮಠ ಇಲ್ಲ. ಈ ಮುಖಾಂತರ, ಈ ನಿಮ್ಮ ಮೀಡಿಯಾದ ಮುಖಾಂತರ ನಮ್ಮ ಶಾಸಕರಾದಂಥ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಕೆ ಹರೀಶ್ ಗೌಡ ಅನ್ನೋದು ನಾವೇನು ಕೇಳ್ಕೊಳ್ಳೋದಂದರೆ, ದಯವಿಟ್ಟು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಆಗೋದಕ್ಕೆ ಸಹಕಾರ ಮಾಡಿಕೊಡಿ. ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ನಾವು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಇಲ್ಲಿ ಒಂದು ಮಠ, ರಾಘವೇಂದ್ರ ಸ್ವಾಮಿ ಮಠ ಆಗೋದಕ್ಕೆ ಸಹಕಾರ ಮಾಡಿಕೊಡಿ. ಅದೇ ರೀತಿ ಈ ಪ್ರಸಾದ ವಿನಿಯೋಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡ ದಾನಿಗಳಿಗೂ ಮತ್ತು ಇಲ್ಲಿ ಬಂದಿರೋ ಭಕ್ತಾದಿಗಳಿಗೂ
ಮತ್ತು ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆರಾಧನೆ ಮಾಡಿ ಅರಳಿಕಟ್ಟೆ ಸುತ್ತಿ ಇದು ಮಾಡಿದ್ರೆ ಅವರಿಗೆ ಮಕ್ಕಳಾಗಿದೆ. ಈಗ ನಾನು ಹೇಳ್ತೇನೆ, ನನ್ನ ಮಗಳಿಗೆ ಮನೆ ಸಿಗ್ತಾ ಇರಲಿಲ್ಲ, ಇಲ್ಲಿ ಬಂದು ಕೇಳ್ತಾರೆ, ಈಗ ನನ್ನ ಮಗಳಿಗೆ ಮನೆ ಸಿಗ್ತಾ ಇದೆ, ತುಂಬ ಒಳ್ಳೆಯದಾಗಿದೆ. ಜನಗಳಲ್ಲಿ ಹೆಬ್ಬಾಳಿಂದ ಪ್ರತಿಯೊಂದು ಕಡೆಯಿಂದಲೂ ಬಂದು ದೇವ್ರ ಪ್ರಸಾದನ ಊಟ ಮಾಡ್ತಾರೆ. ವರ್ಷ ವರ್ಷ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತಾರೆ. ನಮ್ಮ ರಾಘವೇಂದ್ರ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಅವರೆಲ್ಲರೂ ಅನ್ನ ಸಂಕಲ್ಪ ದಾನಿಗಳು ತುಂಬ ಇದ್ದಾರೆ. ಅವರೆಲ್ಲರೂ ಇಲ್ಲಿ ದಾನಿ ಕೊಟ್ಟಿರೋದ್ರಿಂದ ನಾವೆಲ್ಲ ತುಂಬ ಇದಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ನಮ್ಮ ರಾಘವೇಂದ್ರ ಕೋಟಗುಂಡನ ಅನಂತ ಕೋಟಿ ಜನ ನಮಸ್ಕಾರಗಳು. ಇಲ್ಲಿ ಭಕ್ತಾದಿಗಳು ಅಂದರೆ ಇಲ್ಲಿ ಎಲ್ಲ ಪವಾಡನೂ ನಡೆಯುತ್ತೆ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ. ಅದೇ ಥರ ಒಳ್ಳೆ ಆಗ್ತಾ ಇದೆ. ಈಗ ಎಲ್ಲ ಅನ್ನ ಸಂತರ್ಪಣೆ ಎಲ್ಲ ನಡೀತಾ ಇದೆ, ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ಥರ ಪೂಜೆಯಿಂದ ಮಾಡ್ತಿದ್ದಾರೆ. ಎಲ್ಲ ಒಳ್ಳೆಯದಾಗಿ ಎಲ್ರಿಗೂ ಸರ್ವರಿಗೂ ಬಂದು ಇಲ್ಲಿ ಭಕ್ತಾದಿಗಳು ವಿನಂತಿ ಏನು ಅಂತಂದರೆ, ಇಲ್ಲಿ ಭಕ್ತಾದಿಗಳು ಬಂದು ಎಲ್ಲ ಸಲಹೆ ಕೊಡಬೇಕು, ಸಪೋರ್ಟ್ ಮಾಡಬೇಕು, ಎಲ್ಲ ರೀತಿಯೂ ದೇವರ ಅನುಗ್ರಹ ಇರಲಿ, ಎಲ್ರಿಗೂ ಆಶೀರ್ವಾದ ಮಾಡಿ ರಾಘವೇಂದ್ರ ಸ್ವಾಮಿ